ಇವತ್ತು ದೇಶದಲ್ಲಿ ಬಹಳಷ್ಟು ಯುವಕರಿದ್ದಾರೆ, ಅವಕಾಶ ವಂಚಿತರು, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ದೇಶದಲ್ಲಿ ದೇಶೀಯ ಆಟಗಳಾದ ವಾಲಿಬಾಲ್, ಫುಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್ ಆಟಗಳು ಆಡಲು ಯುವಕರಿಗೆ ಆಸಕ್ತಿ ಇದ್ರೂ ವೇದಿಕೆಗಳ ನಿರ್ಮಾಣದ ಕೊರತೆ ಇದೆ. ನಮ್ಮಂಥ ಸಂಘ ಸಂಸ್ಥೆಗಳು, ಕ್ರೀಡಾ ಇಲಾಖೆ ಹೆಚ್ಚಿನ ಒತ್ತು ಕೊಟ್ಟರೆ ಚಿಕ್ಕಬಳ್ಳಾಪುರದ ಯುವಕರೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದಾರೆ. ಅಂಥವರಿಗೆ ನಮ್ಮ ಅಬ್ದುಲ್ ಕಲಾಂ ಫೌಂಡೇಶನ್ ಯಾವ ರೀತಿಯ ಸಹಾಯಕ್ಕಾದರೂ ಸಿದ್ಧವಾಗಿದ್ದೇವೆ ಅಂತ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಪಾಷಾ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ವೇಣುಗೋಪಾಲಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ವೇಣುಗೋಪಾಲಸ್ವಾಮಿ ಸಮಿತಿಯಿಂದ 2 ದಿನಗಳ ವಾಲಿಬಾಲ್ ಟೂರ್ನಿಮೆಂಟ್ ಆಯೋಜಿಸಲಾಗಿತ್ತು. ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಪಾಷಾ, ದೇಶದಲ್ಲಿ ವಾಲಿಬಾಲ್ ಪಂದ್ಯಾವಳಿಯು ಒಂದು ದೇಶೀಯ ಆಟವಾದರೂ ಅದಕ್ಕೆ ಪ್ರೋತ್ಸಾಹ, ಬೆಂಬಲ ಕಡಿಮೆ. ಅವರಿಗೆ ವೇದಿಕೆ ನಿರ್ಮಾಣ ಮಾಡಿಕೊಡುವವರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಎಂದು ವೇಣುಗೋಪಾಲಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿಯಿಂದಲೇ ಆಯೋಜಿಸಿರುವ ವಾಲಿಬಾಲ್ ಟೂರ್ನಿಮೆಂಟ್ ನಿಜಕ್ಕೂ ಅರ್ಥಪೂರ್ಣ ಕಾರ್ಯಕ್ರಮ ಅನಿಸಿಕೊಂಡಿದೆ. ಇಂತಹ ಕ್ರೀಡೆಗಳಿಗೆ ನಮ್ಮ ಫೌಂಡೇಶನ್ ಸದಾ ಮುಂದಿರುತ್ತದೆ ಅಂತ ಹೇಳಿದರು. ಇವತ್ತು ನನ್ನ ಮಿತ್ರರು SVGT ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎಲ್ಲ ನನ್ನ ಮಿತ್ರರು ಸೇರಿ ಒಂದು ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ನವೀನ, ಬುಜ್ಜಿ, ನನ್ನೆಲ್ಲ ಆತ್ಮೀಯರು ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಮೊನ್ನೆ ಅಷ್ಟೇ ನೋಡಿದೆ ನಾನು, ಮೊನ್ನೆ ಒಂದು ವಾಲಿಬಾಲ್ ಟೂರ್ನಿಮೆಂಟ್ ಆಡಿಸಿದ್ರು, ಕ್ರಿಕೆಟ್ ಟೂರ್ನಿಮೆಂಟ್ಗಳು ನಡೀತು. ಇವೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಮಾದರಿ. ಯಾಕೆ ಅಂದರೆ ಇವತ್ತು ದೇಶದಲ್ಲಿ ಬಹಳಷ್ಟು ಯುವಕರಿದ್ದಾರೆ, ಅವಕಾಶ ವಂಚಿತರು, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಅದು ಕ್ರೀಡೆಯಲ್ಲಿ ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಯುವಕರು ಒಳ್ಳೆ ಪ್ರೋತ್ಸಾಹದಿಂದ ಆಡೋಕ್ಕೆ ರೆಡಿಯಾಗಿರ್ತಾರೆ, ಆದರೆ ಅವ್ರಿಗೆ ಒಳ್ಳೆಯ ವೇದಿಕೆಗಳು ಸಿಗ್ತಾ ಇಲ್ಲ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹಸೀಂ ಬನೂರು, ಸಂಘಟಕರಾದ ನವೀನ್, ಬುಜ್ಜಿ, ಮಹೇಶ್, ಬಾಬು ಇತರರು ಹಾಜರಿದ್ದರು.